ಬೆಂಕಿ ರಾಜೀವ್ ಗೌಡನನ್ನ ಕೊನೆಗೂ ಅರೆಸ್ಟ್ ಮಾಡಲಾಗಿದೆ. ಆತನನ್ನ ಬಂಧಿಸಿದೆಯಲ್ಲ ಅದು ನಿಜಕ್ಕೂ ರಣರೋಚಕ. ಕೇರಳ ಗಡಿ ಭಾಗದಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಬೆಂಕಿ ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಆವಾಜ್ ಹಾಕಿದ್ದಂತಹ ಧಮಕಿ ಹಾಕಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಕಿ ರಾಜೀವ್ ಗೌಡನನ್ನ ಬಂಧಿಸಿದ್ದೇ ರಣರೋಚಕ. ಕೇರಳ ಗಡಿ ಭಾಗದಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಬಿಗ್ ಆಪರೇಷನ್ ನಡೆದಿತ್ತು. ಮಂಗಳೂರಿನ ಉದ್ಯಮಿ ನೆರವಿನಿಂದ ಎಸ್ಕೇಪ್ ಆಗ್ತಿದ್ದ ರಾಜೀವ್ ಗೌಡ ಮಂಗಳೂರಿನಲ್ಲಿದ್ದಂತ ಬಗ್ಗೆ ಮಾಹಿತಿಯನ್ನ ಖಾಕಿ ಟೀಮ್ ಕಲೆ ಹಾಕಿತ್ತು. ಪೊಲೀಸರು ಬರುವ ಮಾಹಿತಿ ತಿಳಿದು ಕೇರಳದತ್ತ ಆತ ಕಾಲ್ ಕಿತ್ತಿದ್ದ. ಮಂಗಳೂರಿನಲ್ಲಿ ಕಾರ್ ಬಿಟ್ಟು ಧಮಕಿ ಹಾಕಿದ್ದಂತಹ ಈ ವ್ಯಕ್ತಿ ಪರಾರಿಯಾಗಿದ್ದ. ಕಾರ್ನಲ್ಲಿದ್ದ ಸಂಬಂಧಿಕರಿಗೆ ಡ್ರಿಲ್ ಮಾಡಿದಂತಹ ಪೊಲೀಸರು ಆ ವೇಳೆ ರಾಜೀವ್ ಗೌಡನ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸಂಬಂಧಿಕರು. ಜೊತೆಗೆ ರಹಸ್ಯವಾಗಿ ಬಳಸ್ತಾ ಇದ್ದಂತ ಮೊಬೈಲ್ ಬಳಕೆ ಏನಿದೆ ಅದರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ಪೊಲೀಸರಿಗೆ ಮೊಬೈಲ್ ನಂಬರ್ ಸಿಕ್ಕಿದ್ದೇ ಒಂದು ರೀತಿ ಬ್ರಹ್ಮಾಸ್ತ್ರ. ಯಾಕಂತಂದ್ರೆ ಆತ ಎಲ್ಲಿದ್ದಾನೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದ. ರೆಗ್ಯುಲರ್ ಆಗಿ ಆತ ಯೂಸ್ ಮಾಡ್ತಾ ಇದ್ದಂಥ ನಂಬರ್ಗಳೇನಿತ್ತು ಆ ನಂಬರ್ ಸ್ವಿಚ್ ಆಫ್ ಆಗಿತ್ತು. ಬಟ್ ಇನ್ನೊಂದು ಮೊಬೈಲ್ ಆತ ಯೂಸ್ ಮಾಡ್ತಾ ಇರುವಂತ ವಿಚಾರ ಕೂಡ ಗೊತ್ತಾಗಿದೆ. ಆ ಮೊಬೈಲ್ ನಂಬರ್ ಅನ್ನ ಟ್ರೇಸ್ ಮಾಡಿ ರಾಜೀವ್ ಕೈಗೆ ಕೋಳ ತೋಡಿಸಿದ್ದಾರೆ ಪೊಲೀಸರು. ರಾಜೀವ್ ಗೌಡನನ್ನ ಬಂಧಿಸಿ ಸದ್ಯ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟಾದ ನಂತರದಲ್ಲಿ ಈತ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗ್ತಾ ಇದ್ದ. ದಿನ ಜಾಗಗಳನ್ನ ಬದಲಾಯಿಸ್ತಾ ಇದ್ದ. ಕೊನೆಗೂ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಬೆಂಕಿ ಗೌಡನನ್ನ ಅರೆಸ್ಟ್ ಮಾಡಿದ್ದೆ ಒಂದು ರೀತಿ ರಣರೋಚಕ ಅಂತ. ಯಾಕಂತಂದ್ರೆ ಆತ ರೆಗ್ಯುಲರ್ ಯೂಸ್ ಮಾಡ್ತಿದ್ದ ನಂಬರ್ಗಳು ಸ್ವಿಚ್ ಆಫ್ ಆಗಿತ್ತು. ಹೇಗೆ ಪೊಲೀಸರು ಈ ಕಾರ್ಯಾಚರಣೆ ನಡೆಸಿದ್ರು, ಹೇಗೆ ಫೈಂಡ್ ಔಟ್ ಮಾಡಿದ್ರು ಆತನನ್ನ ಅಂತ? ಪ್ರಭು, ಇಲ್ಲಿ ರಾಜೀವ್ ಗೌಡ ವಿರುದ್ಧ ದಾಖಲಾಗಿದ್ದಂತೆ 2 FIRಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೈಗೊಂಡಿರ್ತಾರೆ. ಆದರೆ ಯಾವಾಗ ಪೊಲೀಸರು ತನಿಖೆಯನ್ನು ಕೈಗೊಂಡ್ರು ಆ ಸಂದರ್ಭದಲ್ಲಿ ಏನು ಕಾನೂನು ಸಮರಕ್ಕೆ ಇಳಿದಂಥ ರಾಜೀವ್ ಗೌಡ ಒಂದು ಚಿಂತಾಮಣಿ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ. ಮತ್ತು ಹೈಕೋರ್ಟ್ನಲ್ಲಿ ಇದೇ ಜನವರಿ 18ನೇ ತಾರೀಕು FIR ರದ್ದು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆ ವಿಚಾರಣೆ ಕೈಗೊಂಡಂಥ ಅರ್ಜಿಗಳು ವಜಾದ ಕೂಡಲೇ ಏನು ಕಾನೂನು ಸಮರಕ್ಕೆ ಮುಂದಾಗಿದ್ದಂಥ ರಾಜೀವ್ ಗೌಡ ಯಾರ ಸಂಪರ್ಕಕ್ಕೂ ಸಿಗದೆ ನಾಪತ್ತೆ ಆಗ್ತಾನೆ. ಇಲ್ಲಿವರೆಗೂ ಅಂದರೆ ನಾಪತ್ತೆಯಾದ ದಿನದಿಂದ ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ 13 ದಿನಗಳ ಕಾಲ. ಆದರೆ ಇಲ್ಲಿ ಮೊದಲಿಗೆ ಆತನನ್ನು ಹುಡುಕಾಟ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಒತ್ತಡ ಹೆಚ್ಚಾದಂತೆ ಚಿಕ್ಕಬಳ್ಳಾಪುರ SP ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಒಂದು ಮಾಹಿತಿಯನ್ನು ನೀಡ್ತಾರೆ. ರಾಜೀವ್ ಗೌಡ ವಿರುದ್ಧ ಯಾವ್ಯಾವ ಸೆಕ್ಷನ್ಗಳಲ್ಲಿ ದೂರು ದಾಖಲಾಗಿದೆ, ಜೊತೆಗೆ ಆತನ ಬಂಧನಕ್ಕಾಗಿ ಯಾವ ರೀತಿ ಆಪರೇಷನನ್ನು ನಡೆಸ್ತಾ ಇದ್ದೀವಿ ಅಂತ. ಮೊದಲಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ನಮ್ಮ ರಾಜ್ಯ ಹೊರ ರಾಜ್ಯಗಳಲ್ಲೂ ಸಹ ಆತನ ಒಂದು ಪತ್ತೆಗೆ ಶೋಧ ಕಾರ್ಯವನ್ನು ನಡೆಸ್ತಾರೆ. ಅದಕ್ಕಾಗಿಯೇ ಒಂದು 3 ವಿಶೇಷ ತಂಡಗಳನ್ನು ರಚನೆ ಮಾಡ್ತಾರೆ. ಒಂದು ತಂಡ ರಾಜ್ಯದಲ್ಲಿ ಜಾಲಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೆರಡು ತಂಡಗಳು ಹೊರ ರಾಜ್ಯಗಳಲ್ಲಿ ಒಂದು ಸರ್ಚಿಂಗ್ ಆಪರೇಷನಲ್ಲಿ ತೊಡಗಿರ್ತವೆ. ಅದರ ಬೆನ್ನಲ್ಲೇ ಕಳೆದ 2 ದಿನಗಳ ಹಿಂದೆ ರಾಜೀವ್ ಗೌಡ ತನ್ನ ಸ್ನೇಹಿತರು ಆಪ್ತರಾಗಿರ್ತಕ್ಕಂಥ ಒಬ್ಬ ಉದ್ಯಮಿಯ ಒಂದು ಆಶ್ರಯದಲ್ಲಿ ಇದ್ದಾರೆ. ಅದು ಮಂಗಳೂರಿನ ಕಡೆ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಸಿಗುತ್ತೆ. ಮಂಗಳೂರಿಗೆ ಹೋದಂಥ DYSP ಮುರಳೀಧರ್ ಅವರ ನೇತೃತ್ವದ ತಂಡ ಮಂಗಳೂರಿನಲ್ಲಿ ಈ ರಾಜೀವ್ ಗೌಡನಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿರ್ತಾರೆ. ಈ ವಿಚಾರವನ್ನು ತಿಳಿದಂಥ ರಾಜೀವ್ ಗೌಡ ತಾನು ಹೋಗಿದ್ದಂಥ ಕಾರನ್ನು ಮಂಗಳೂರಿನ ಜಂಕ್ಷನ್ ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟು ಅಲ್ಲಿಂದ ಮತ್ತೊಂದು ಕಾರ್ನಲ್ಲಿ ಕೇರಳದತ್ತ ಪ್ರಯಾಣವನ್ನು ಬೆಳೆಸಿರ್ತಾರೆ. ಆ ಮಾಹಿತಿ ಇದೇ DYSP ಮುರಳೀಧರ್ ಅವರ ನೇತೃತ್ವಕ್ಕೆ ಸಿಗುತ್ತೆ.
ಅಲ್ಲಿ ಮತ್ತೆ ಆ ಕಾರಲ್ಲಿ ಹೋದವರು ಹೇಗೆ ಪತ್ತೆ ಮಾಡಬೇಕು ಅನ್ನೋದಾದರೆ ಇಲ್ಲಿ ಬಿಟ್ಟು ಹೋದಂಥ ಕಾರ್ನಲ್ಲೇ ಅವರಿಬ್ಬರು ಸಂಬಂಧಿಕರು ಸಹ ಇರ್ತಾರೆ. ಅವರನ್ನು ವಶಕ್ಕೆ ಪಡಿತಾರೆ. ಅವರನ್ನು ವಶಕ್ಕೆ ಪಡೆದಾಗ ರಾಜೀವ್ ಗೌಡ ಮೊದಲು ಯೂಸ್ ಮಾಡ್ತಾ ಇದ್ದಂಥ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಈಗ ಯಾರದ್ದಾದರೂ ಒಬ್ಬರ ಜೊತೆ ಸಂಪರ್ಕ ಇರಲೇಬೇಕು. ಅದು ವಕೀಲರ ಜೊತೆ ಸಂಪರ್ಕ ಇರಬೇಕು ಅಥವಾ ಅವ್ರ ಕುಟುಂಬಸ್ಥರ ಜೊತೆ ಸಂಪರ್ಕದಲ್ಲಿರಬೇಕು. ಅದಕ್ಕಂತಲೇ ಒಂದು ಹೊಸ ನಂಬರನ್ನು ತೆಗೆದುಕೊಂಡು ರಾಜೀವ್ ಗೌಡ ಯೂಸ್ ಮಾಡ್ತಾ ಇದ್ದ ಆ ನಂಬರು ಪೊಲೀಸರಿಗೆ ಸಿಗುತ್ತೆ. ಆ ನಂಬರನ್ನು ಸಹ ಟ್ರ್ಯಾಕ್ ಮಾಡೋದಕ್ಕೆ ಒಂದು ಸೂಚನೆಯನ್ನು ಕೊಟ್ಟು ಟೆಕ್ನಿಕಲ್ ಟೀಮ್ಗೆ ಆ ಒಂದು ನಂಬರನ್ನು ಕೊಡ್ತಾರೆ. ಮತ್ತೊಂದೆಡೆ ಕೇರಳ ಅಂದರೆ ಮಂಗಳೂರಿನಿಂದ ಕೇರಳಗೆ ಹೋಗೋದಕ್ಕೆ ತನ್ನ ಸ್ನೇಹಿತನ ಕಾರನ್ನು ತೆಗೆದುಕೊಂಡಿರ್ತಾರೆ. ಆ ಕಾರಿನಲ್ಲಿರ್ತಕ್ಕಂಥ GPS ಅನ್ನು ಟ್ರ್ಯಾಕ್ ಮಾಡ್ತಾರೆ. ಈ ಎರಡೂ ಟೆಕ್ನಿಕಲ್ ಒಂದು ಸಹಾಯದಿಂದಾಗಿ ಒಂದು ಅವರು ಬಳಸ್ತಾ ಇದ್ದಂಥ ಹೊಸ ನಂಬರನ್ನ ಒಂದು ಮೊಬೈಲ್ ನೆಟ್ವರ್ಕು ಅದರ ಒಂದು ಲೊಕೇಶನ್ ಮೇಲೆ ರೀಚ್ ಆಗ್ತಾರೆ. ಮತ್ತೊಂದು ಕಾರಿನಲ್ಲಿ ಹೋಗ್ತಾ ಇರ್ತಾರೆ. ಕಾರಿನ ಒಂದು GPS ಲೊಕೇಶನ್ ಆಧಾರದ ಮೇಲೆ ಅದನ್ನು ಟ್ರೇಸ್ ಮಾಡಿ ಆತನನ್ನು ಕೇರಳದಲ್ಲಿ ಇವತ್ತು ಸಂಜೆ 4 ಗಂಟೆ ಸಮಯಕ್ಕೆ ಬಂಧನ ಮಾಡಲಾಗಿದ್ದೀವಿ ಅಂತ ಈಗ ಚಿಕ್ಕಬಳ್ಳಾಪುರ SP ಅವರು ಅಧಿಕೃತವಾಗಿ ಹೇಳಿದ್ದಾರೆ. ಸದ್ಯ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ರಾಜೀವ್ ಗೌಡನನ್ನು ಅಲ್ಲಿಂದ DYSP ಮುರಳೀಧರ್ ಅವರ ನೇತೃತ್ವದ ತಂಡ ಈಗ ಚಿಕ್ಕಬಳ್ಳಾಪುರಕ್ಕೆ ಕರೆತರ್ತಾ ಇದ್ದಾರೆ. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ತಡರಾತ್ರಿ ಚಿಕ್ಕಬಳ್ಳಾಪುರಕ್ಕೆ ಕರೆತರ್ತಾರೆ. ಬೆಳಗ್ಗೆ ಆತನ ವಿರುದ್ಧ ಏನೆಲ್ಲ ಕೇಸುಗಳು ದಾಖಲಾಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಅರೆಸ್ಟ್ ಪ್ರೋಸೆಸ್ ಏನಿರುತ್ತೆ ಅವೆಲ್ಲವನ್ನು ಸಹ ಮುಗಿಸಿ ನಾಳೆ ಬೆಳಗ್ಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅದರ ಜೊತೆಗೆ ಈತನ ವಿರುದ್ಧ ದಾಖಲಾಗಿರ್ತಕ್ಕಂಥ ಸೆಕ್ಷನ್ಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಇಲ್ಲಿ ಏನು ಫ್ಲೆಕ್ಸನ್ನು ತೆರವು ಮಾಡಿದ್ದಕ್ಕೆ ಸಂಬಂಧಪಟ್ಟಂತಲೇ ಅಮೃತ ಗೌಡಗೆ ಬೆದರಿಕೆ ಹಾಕಿದರೆ ಅಥವಾ ಬೇರೆ ಯಾವುದಾದ್ರೂ ಕೆಲಸ ಕಾರ್ಯಗಳು ಆಗದೇ ಇದ್ದಾಗ ಅದಕ್ಕೆ ಸಹಿಯನ್ನು ಆಗ್ತಾ ಇದ್ದಾಗ ಅವರ ವಿರುದ್ಧ ಈ ರೀತಿಯಾಗಿ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಬೆದರಿಕೆ ಹಾಕೋದು ಅನ್ನೋದ್ರ ಬಗ್ಗೆ ಮುಂದಿನ ತನಿಖೆಯಲ್ಲಿ ಬೆಳಕಿಗೆ ಬರಲಿದೆ. ಪ್ರಭು, ಥ್ಯಾಂಕ್ ಯು ಮಂಜುನಾಥ್.